ಬನ್ನಿ ಗೆಳೆಯರೆ, ನೀವು ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ರೆ ಒಂದು ಗೂಳಿ ಮೂಟಿಗೆ ಹೊಡಿತಾ ಇತ್ತು. ಈಗ ಮುಂದುವರೆದ ಭಾಗ ನೋಡೋಣ. ನಾನು ಸಮೋಸ ತಿಂತಾ ಇರ್ತೇನೆ. ಅರೆ ಜಾ, ನನ್ನ ಗುರಿಯಾಗಿ ಬರ್ಬೇಡ ಅಂತ ಗೂಳಿ ಹೇಳೋ. ಅಲ್ಲ, ನೀ ಸಮೋಸ ತಿಂತ ನಿಂತ್ಕೊಂಡಿದ್ಯಾ, ನನ್ಗೆ ಗೂಳಿ ಕೈಯಿಂದ ಗುದಿಸ್ತಾ ಇದೆಯಲ್ಲೋ ಬದಲು. ಗೂಳಿ ಹತ್ರ ಒದೆ ತಿನ್ನೋದು ಇಷ್ಟ ಇಲ್ವಾ? ಸರಿ, ಹಾಗಾದ್ರೆ ಇದನ್ ತಗ. ನನ್ನ ಪ್ರೀತಿಯ ಡಾಗಿಗಳೇ ಬನ್ನಿ. ಸಾಂಬಾರ್, ರಾಕಿ, ಟಾನಿ, ಜಾನಿ. ಈ ಡಾಗಿಗಿಂತ ಗೂಳಿನೇ ವಾಸಿಯಾಗಿತ್ತು. ಇನ್ನು ಅದು ಎಷ್ಟೋ ಪ್ರಾಣಿಗಳು ಬಾಕಿ ಇದೆ. ಮೊದಲು ಎಲ್ಲಾ ಪ್ರಾಣಿಗಳಿಂದ ಕಚ್ಚಿಸ್ತೇನೆ, ಆಮೇಲೆ ನಾನು ನಿನಗೆ ಆನಕೊಂಡ ಬಾಯಲ್ಲಿ ತಿನ್ನಿಸ್ಬಿಡ್ತೀನಿ. ಈಗ ಮುಂದಿನ ಎಪಿಸೋಡ್ ಅಲ್ಲಿ ನೋಡ್ತೀರಾ ಮುಂದೇನಾಯ್ತು ಅನ್ನೋದನ್ನ. ಏನು ಬೇರೆ ಪ್ರಾಣಿಗಳು ಬಂದು ಕಚ್ಚುತ್ತೋ ಅಥವಾ ಆನೆಕೊಂಡ ಬಂದು ತಿನ್ನುತ್ತೋ ಅನ್ನೋದನ್ನ ನೋಡೋದನ್ನ ಮರಿಬೇಡಿ. ಕನಸಿನ ಕಿಲಾಡಿ. ಪತಲು, ಈ ಕನಸು ಟಿವಿ ಸೀರಿಯಲ್ ತರ ಎಪಿಸೋಡ್ ಆಗಿ ಬರ್ತಾ ಇದೆ ಕಣೋ. ಆವಾಗ್ಲೇ ಮುಗ್ದಾಗಿತ್ತು, ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಕಣೋ. ಅವ್ರೆ, ನಾನ್ ನೋಡಲ್ಲ ಕಣೋ, ನಾನ್ ಮಲ್ಕೊಳ್ಳೋದು ಇಲ್ಲ ಕಣೋ. ಅಯ್ಯೋ ಮುಟ್ಟು, ಕನ್ಸು ಅಂತ ಹೇಳಿದ್ನಲ್ಲ, ಎದ್ರಕೋಬೇಡ ಕಣ. ಅಲ್ಲ ಪತ್ಲು, ಕನ್ಸು ಎಲ್ಲಿಗೆ ಸ್ಟಾಪ್ ಆಗಿರುತ್ತೋ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಕಣೋ. ಈ ಸರಿ ಜಾನು ಡಾಗಿಸ್ಗಳನ್ನ ನನ್ನಿಂದ ಬಿಟ್ಬಿಟ್ಟಿದ್ದ ಕಣೋ. ಅಯ್ಯೋ, ನೀ ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣ. ಈಗ ಮಲ್ಕೊಳ್ಳೋ, ಅದು ಕನ್ಸು ಅಂತ ಹೇಳಿದ್ನಲ್ವ, ಒಂದೊಂದ್ಸರಿ ಹೀಗೆ ಆಗುತ್ತೆ ಕಣ. ನೀವು ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ರೆ ಈ ಡಾಗಿಗಳು ಮೋಟುಗೆ ಕಚ್ಚುತ್ತಾ ಇದ್ವು. ಈಗ ಮುಂದೆ ನೋಡಿ. ಅರೆ ಪತ್ಲು, ಏನೋ ಎಡವಟ್ಟಾಗ್ತಾ ಇದೆ ಕಣೋ. 2ನೇ ದಿವಸದ ಕನ್ಸಲ್ಲು ಅದೇ ಕಂಟಿನ್ಯೂ ಆಗ್ತಾ ಇದೆ. ಕನ್ಸು ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಇವಾಗ ಆನಕೊಂಡ ನಂಗೆ ತಿನ್ನಕ್ ಬರ್ತಾ ಇದೆ ಕಣೋ. ನಾನ್ ಮಲ್ಗಲ್ಲ ಕಣೋ, ನಾನು ಖಂಡಿತ ಮಲ್ಗಕ್ ಸಾಧ್ಯ ಇಲ್ಲ ಕಣೋ. ಇಲ್ಲ ಅಂದ್ರೆ ಅದ್ ನನ್ನ ತಿನ್ನಕ್ ಬಿಡುತ್ತೆ ಅಷ್ಟೇ.